ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಸತ್ಯಣ್ಣ ಅವರು ಅಜಿತ್ಗೆ ಒಂದು ಸತ್ಯ ದರ್ಶನವನ್ನು ಮಾಡೋಕೆ ಹೊರಟಿದ್ದಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಏನಂತಂದರೆ, ಅಲ್ಲ ಕೊಡೋ ಅಜಿತಾ ಅಂತ ಭೂಮಿ ಬಗ್ಗೆ ಮಾತಾಡೋಕೆ ಹೋಗ್ತಾರೆ. ಸತ್ಯಣ್ಣ, ನೀನು ಏನು ಸತ್ಯಣ್ಣ ಅಂತ ಹೇಳಿದಾಗ, ಅಲ್ಲ ಭೂಮಿ ಅವತ್ತು ಸಂಗೀತಮ್ಮನಿಗೆ ಆರಾಮಿಲ್ಲ ಅಂದರೆ ಹುಷಾರಿಲ್ಲ ಅಂದರೂ ಕೂಡ ಯಾಕೆ ಮನೆ ಬಿಟ್ಟು ಹೊರಟ್ಲು ಅಂತ ಗೊತ್ತಾ ನಿನಗೆ? ಏನು ನನ್ನ ಗಂಡಾಂತರ ಇದೆ ಅಂತನಾ ಅಂದ ತಕ್ಷಣ, ಹೌದು ಯಾರೋ ಒಬ್ರು ಜೋಗ್ತಿ ಅಮ್ಮ ಹೇಳಿದ್ರಂತೆ, ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡು. ಯಾರು ಹೇಳಿದ್ರು, ಯಾಕೆ ಅವಳು ಬೇಕು ಅಂತಲೇ ಹೇಳಿರೋದು ಅಂತ ನನಗೂ ನಿನಗೂ ಗೊತ್ತಾಯಿತು. ಆದರೆ ಅವಳಿಗೆ ಬೇಕು ಅಂತಲೇ ನಿಮ್ಮಿಬ್ಬರು ಮುಂದೆ ತಂದಿಡ್ತಿರೋದು ಯಾರು? ಅವಳಿಗೆ ಈ ರೀತಿ ಹೇಳು ಅಂತ ಹೇಳ್ಕೊಟ್ಟವ್ರು ಯಾರು? ಭೂಮಿ ಅಷ್ಟಕ್ಕೂ ಸತ್ಯ ಹೇಳ್ತಾಳೇನೋ? ನೀ ಹಳ್ಳಿಲಿದ್ದಾಗ ನೆನಪು ಮಾಡ್ಕೊಳ್ಳೋ, ನಿನಗೆ ಅವಕಾಶಕ್ಕೆ ಬಂದಾಗ ಅದು ಅಂತ ಇನ್ಕಿಂದ ಎಲ್ಲ ಭೂಮಿ ಏನೇನು ಮಾಡಿರ್ತಾಳಲ್ವಾ, ಅಜಿತ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ತಾರೆ. ಅಲ್ಲ ಸತ್ಯನಾ, ಅವಳೇ ಅಲ್ವಾ ಹೇಳಿರೋದು? ಅಷ್ಟಕ್ಕೂ ಅಂಜು ಮೂಲಕ, ಅಶ್ವಿನಿ ಮೂಲಕ ಅತ್ತೆಗೆ ಮನೆಯವರಿಗೆ ಸತ್ಯ ತಿಳಿಸ್ತೀನಿ ಅಂತ ಹೇಳೋದು ನಿನ್ಗೋಸ್ಕರ ಕಣೋ. ನಿನ್ನ ಮೇಲೆ ಮನೆಯವರೆಲ್ಲ ಕೋಪ ಮಾಡ್ಕೋಬಾರ್ದು, ನಿನ್ನ ಮೇಲೆ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಹೇಳಿದ್ಲು ಕಣೋ ಭೂಮಿ ಅಂತ ಪ್ರತಿಯೊಂದನ್ನು ಪಾಪ ಭೂಮಿ ಮಾಡಿರೋ ಪ್ರತಿಯೊಂದನ್ನು ಹೇಳ್ತಾರೆ. ಆದರೂ ಸತ್ಯಣ್ಣ, ನನಗೆ ಏನಂತಂದರೆ, ಅಮ್ಮ ಬಿಟ್ಟರೆ ನಾನು ದೇವ್ರು ನಂಬ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರು ನನ್ನ ಪಾಲಿಗೆ ದೇವರು ಅಂದರೆ ನನ್ನ ಅಮ್ಮನಿಗೆ ಆ ರೀತಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಆಡಬಾರ್ದು ಮಾತೆಲ್ಲ ಹಾಡ್ಬಿಟ್ಟೆ. ಆದರೆ ಭೂಮಿ ತಪ್ಪು ಮಾಡಿಲ್ಲ ಅಂತ ಇನ್ನೂ ಅರ್ಥ ಆಗ್ತಿಲ್ವೇನೋ? ಭೂಮಿ ಆ ರೀತಿ ಮಾಡೋ ಹುಡುಗಿನೇ ಅಲ್ಲ ಕಣೋ ಅಂತ ಹೇಳಿ ಈ ರೀತಿ ಭೂಮಿ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾ ಇರ್ತಾರೆ. ಹೇಳ್ತಿರ್ಬೇಕಾದ್ರೆ ಸೊ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಭೂಮಿ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಸೊ ಕೆಲವೊಂದು ಮಾತುಗಳನ್ನ ಕೇಳಿಸ್ಕೊಂಡಿರ್ತಾಳೆ. ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೋಬಾರ್ದು ಅಂತ ನಿನ್ಗೆ ಗೊತ್ತಾಗಲ್ವಾ ಅಂದ ತಕ್ಷಣ, ಅಯ್ಯೋ ನೀವೇನು ಮಾತಾಡ್ತಿದ್ರಿ ಸಾಹೇಬ್ರೆ, ಪರ್ಸ್ನಲ್ ಅಲ್ಲ ಸಾಹೇಬ್ರೆ, ನಿಮ್ಮ ಪರ್ಸ್ನಲ್ ಮಾತಾಡ್ಬೇಕಾದ್ರೆ ನೀವು ಡೋರ್ ಲಾಕ್ ಮಾಡ್ಕೊಂಡು ಮಾತಾಡ್ಬೇಕಲ್ವಾ ಅಂದ್ರೆ ಆಡೋದೇ ಒಂದು 4 ಇಂಗ್ಲೀಷು, ಅದರಲ್ಲಿ ಬೇರೆ ನಂದೇ ಕಾಪಿ ಮಾಡ್ತೀನಿ ಅಂದ್ರೆ ನಿಮ್ಮ ಕಾಪಿನ ನಾನೇನು ಮಾಡಿದೆ ಅಂತದ್ದು ಅಂತ ಹೇಳ್ತಾರೆ. ಪರ್ಸ್ನಲ್ಲು ನನ್ನ ನೋಡೋ ಅಂತಾರೆ. ಓಹೋ ಇವರೇ ಏನೋ ಡಿಕ್ಷನರಿ ಬರ್ದಂಗೆ ಅಂತ ಹೇಳ್ಬಿಟ್ಟು ಮತ್ತೆ ಇವರಿಬ್ಬರು ಕೋಳಿ ಜಗಳ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಅಯ್ಯೋ ಸುಮ್ಮನಿರಪ್ಪ, ಬರೀ ಇದಾಯಿತು ನಿಮ್ಮದು ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ. ಇಬ್ಬರು ಕಚಾಡ್ತಾರೆ. ಆದರೆ ಈಗ ಅಜಿತ್ಗೆ ನಿಜವಾಗ್ಲೂ ಭೂಮಿ ತಪ್ಪು ಮಾಡಿಲ್ಲ ಅಂತ ರಿಯಲೈಸ್ ಆಗುತ್ತಾ? ಭೂಮಿ ಬಗ್ಗೆ ಪ್ರೀತಿ ಹುಟ್ಟುತ್ತಾ? ಈ ಅಜಿತ್ ಭೂಮಿ ಒಂದಾಗ್ತಾರ? ಸೊ ದೊಡ್ಡ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ನಾವು ಕೂಡ ಇವತ್ತೊಂದಾಗ್ತಾರೆ, ನಾಳೆ ಒಂದಾಗ್ತಾರೆ, ಅವ್ರು ಒಂದು ಮಾಡ್ತಾರೆ, ಶಾರದಮ್ಮ ಒಂದು ಮಾಡ್ತಾರೆ, ಸತ್ಯಣ್ಣ ಒಂದು ಮಾಡ್ತಾನೆ. ದೇವಯಾನಿ ಹಿಂಗಂದ್ಲು, ಶಾರದಮ್ಮ ಹಿಂಗಂದ್ಲು, ಏನಪ್ಪ ಸಂಗೀತಮ್ಮನಿಗೋಸ್ಕರ ಒಂದಾದ್ರು ಸಂಸಾರ ಸುರು. ಸೊ ದಿನಾ ಸಾವಿರಾರು ಅನ್ಕೋತಾ ಇರ್ತೀವಿ, ಬಟ್ ಅದು ಯಾವುದು ಆಗ್ತಾ ಇಲ್ಲ. ಇವ್ರು ಕೋಳಿ ಜಗಳ ಮಾತ್ರ ನಿಲ್ತಾ ಇಲ್ಲ. ಸೊ ಈ ಕಡೆ ಸತ್ಯಣ್ಣ ಕೂಡ ಪಾಪ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇರ್ತಾನೆ. ಈ ದೇವಯಾನಿ ನೋಡಿದ್ರೆ ಹೆಂಗಾರ ಮಾಡಬೇಕು, ಈ ಭೂಮಿನ ಮನೆಯಿಂದ ಆಚೆ ಹಾಕಬೇಕು. ಆ ಭೂಮಿನ ಅನ್ನೋದಿಲ್ಲ ಅವಳು, ಟೀ ಅಂಗಡಿ ಅಂತಾಳೆ. ಹೆಂಗನ ಮಾಡಿ ಆ ನಚ್ಚಿನ ಬುಟ್ಟಿಗೆ ಹಾಕೋಬೇಕಂತ ಅಂಜುನ ಈಗಲಿಂದನೇ ತನ್ನ ಒಂದು ಏನಪ್ಪ ಅಂದರೆ ಚಾಣಾಕ್ಷತನವನ್ನು ತೋರಿಸ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಈ ಕಡೆ ನಿಂಗವಜ್ಜಿ ಏನು ಮಾಡ್ತಾಳೆ, ಎಲ್ಲೇ ನಿನ್ನ ಸೊಸೆ ಅಂತ ಕೇಳ್ತಾಳೆ ಸಂಗೀತಾಗ. ಅಯ್ಯೋ ಅತ್ತೆ, ನನ್ನ ಸೊಸೆ ಪಟಪಟ ಅಂತ ಚಿನ್ಕುಳಿತಾಳೆ, ಕೆಲಸ ಮಾಡ್ತಿರ್ತಾಳೆ. ನನ್ನ ಸೊಸೆ ಇವಾಗ ಅಡುಗೆ ಮನೇಲಿ ಇರ್ತಾಳೆ ಅಂತ ಹೇಳ್ತಾಳೆ. ಹೌದಾ, ನೋಡೋಣ ಅಂತ ಹೇಳಿ ನಿಂಗವಜ್ಜಿ ಕೂಡ ಅನ್ಕೋತಾಳೆ. ಇನ್ನು ಫಾರೆಸ್ಟು ಇನ್ನು ಮುಂದೆ ಈ ಥರ ಎಲ್ಲ ಮಾಡಬೇಡ ಅಂದಾಗ, ನಾನೇನು ಫಾರೆಸ್ಟು ಇದೇನು ಸಾಹೇಬ್ರೆ ಹಿಂಗಂತ ಇದ್ದೀರಾ ಅಂದ ತಕ್ಷಣ, ಅದೇ ನೀನೇ ಹೇಳ್ತಿದ್ಯಲ್ಲ ಕಾಡಿ ನರಾಣಿ ಅಂತ ಹೇಳ್ಬಿಟ್ಟು ಅದು ಒಂಥರ ಮ್ಯೂಸಿಕ್ ಮಾಡಿ ತೋರಿಸ್ತಾರೆ. ಓ ಹೌದಾ, ಅದನ್ನು ಇಂಗ್ಲೀಷಲ್ಲಿ ಫಾರೆಸ್ಟ್ ಡೆವಿಲ್ ಅಂತ ಹೇಳಿದೆ ಅಂತ ಹೇಳ್ತಾರೆ. ಫಾರೆಸ್ಟ್ ಡೆವಿಲ್ ಅಂತ ಹೇಳಿದೆ. ಫಾರೆಸ್ಟ್ ಡೆವಿಲಾ? ಇದು ಇಂಗ್ಲೀಷಲ್ಲಿ? ಇಂಗ್ಲೀಷಲ್ಲಿ ಅಂತ ಹೇಳ್ತಾರೆ. ಆಯ್ತು ಸಾಹೇಬ್ರೆ, ನಾನು ಫಾರೆಸ್ಟ್ ಡೆವಿಲ್ ಅಂತ. ಅಯ್ಯೋ ಅವಳಿಗೆ ಅರ್ಥ ಆಗಲ್ಲ, ಅದು ಏನೇನು ಹೇಳ್ಕೊಡ್ತೀಯೋ ನಿನಗೆ ಅವಳಿಗೆ ಅಂತ ಹೇಳ್ಬಿಟ್ಟು ಬೈತಾರೆ. ಸೊ ಫಾರೆಸ್ಟ್ ಡೆವಿಲ್ ಅನ್ನೋದು ಮತ್ತು ನೀವು ಫಾರೆಸ್ಟ್ ಈ ರೀತಿ ಒಟ್ಟಿನಲ್ಲಿ ಚಿಕ್ಕ ಪುಟ್ಟ ಜಗಳಗಳು ತುಂಬ ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿ ನೋಡೋಕ್ಕೆ. ಇಲ್ಲಿ ಮೇಯ್ನ್ ಆಗಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ನಿಂಗವಜ್ಜಿ ಭೂಮಿನ ನೋಡೋಕ್ಕೆ ಅಂತ ಅಡುಗೆ ಮನೆ ಕಡೆ ಎಂಟ್ರಿ ಕೊಡ್ತಾ ಇದ್ದಾಳೆ. ಭೂಮಿ ಕೂಡ ಅಲ್ಲೇ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ. ಭೂಮಿನೇ ಮನಸ್ವಿನಿನೇ ಭೂಮಿ ಅನ್ನೋದು ನಿಂಗವಜ್ಜಿ ಗೊತ್ತಾಗುತ್ತೆ. ಅಥವಾ ಮತ್ತೆ ಈ ಮಧ್ಯದಲ್ಲಿ ಏನಾದರೂ ತಂದು ಟ್ವಿಸ್ಟ್ ತಂದು ನಾವು ಅನ್ಕೋತೀವಿ, ಅಯ್ಯೋ ನಿಂಗವಜ್ಜಿ ನೋಡ್ಬಿಟ್ಲು, ಕಣ್ಗಳು ದೊಡ್ಡ ಅರಳಿಸ್ಕೊಂಡಿರ್ತಾರೆ, ಭೂಮಿ ಅಡುಗೆ ಮಾಡ್ತಿರ್ತಾಳೆ, ಅಯ್ಯೋ ನೋಡ್ಬಿಟ್ರು ಅಂತ ಅನ್ಕೋತೀವಿ. ಮಧ್ಯದಲ್ಲಿ ಏನಾದರೂ ಒಂದು ಟ್ವಿಸ್ಟ್ ತಂದಿರ್ತಾರೆ. ನೋಡೋಣ ಅದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.